ಸ್ನೇಹಿತರೆ ನಮಸ್ಕಾರ. ಏನಪ್ಪ ಇವತ್ತು ನನ್ನ ಕೈಯಲ್ಲಿ ಬಾಟ್ಲಿ ಇದೆ ಅಂತ ತಾವೆಲ್ಲ ನೋಡ್ಬೋದು, ಗಮನಿಸ್ಬೋದು. ಇದರಲ್ಲಿ ಇರೋದು ಕಬ್ಬಿಗೆ ರಾಮಬಾಣ. ಹೌದು, ಈ ಎಣ್ಣೆ ಇದೇನು ಆಯಿಲ್ ಇದೆ ಜೈ ಕಿಸಾನ್ ಬಯೋ 20 ಅಂತ. ಇದು ಜೈ ಕಿಸಾನ್ ಕಂಪ್ನಿಯವರು ನಿರ್ಮಾಣ ಮಾಡಿದಂಥ ಬಯೋ 20. ಇದರಲ್ಲಿ ಸುಮಾರು 16 ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಗುಣಮಟ್ಟದ ಒಂದು ಇದು ಕಬ್ಬಿಗೆ ಅತ್ಯಂತ ಇಳುವರಿ ಪಡೆಯಲಿಕ್ಕೆ ಒಂದು ವರದಾನ ಆಗಿರುವಂಥ ಕಂಪ್ನಿ ಅದು ಜೈ ಕಿಸಾನ್ ಬಯೋ 20. ಹೌದು, ಇದರಲ್ಲಿ ಮ್ಯಾಗ್ನೆಸ್ ಇದೆ, ಇದರಲ್ಲಿ ಐರನ್ ಇದೆ, ಇದರಲ್ಲಿ ಬೋರಾನ್ ಇದೆ, ಇದರಲ್ಲಿ ಯೂರಿಯಾ ಇದೆ, ಅಮೋನಿಯಂ ಇದೆ, ಇದರಲ್ಲಿ ಜಿಂಕ್ ಕೂಡ ಇದೆ. ಹೀಗೆ ಸುಮಾರು 16 ಪೋಷಕಾಂಶಗಳನ್ನು ಹೊಂದಿರುವಂಥ ಜೈ ಕಿಸಾನ್ ಬಯೋ 20 ರೈತರಿಗೆ ಒಂದು ವರದಾನವಾಗಿದೆ. ಮತ್ತು ಈ ಜೈ ಕಿಸಾನ್ ಬಯೋ 20 ಇದನ್ನ ಹೊಡೆಯೋದ್ರಿಂದ, ಇದನ್ನ ಕಬ್ಬಿನ ಗದ್ದೆಯಲ್ಲಿ ಸ್ಪ್ರೇ ಮಾಡೋದ್ರಿಂದ, ಕಬ್ಬಿನ ರವದಿಗೆ ಏನಾದರೂ ಎಲೆ ಮೇಲ್ಗಡೆ ಕಬ್ಬಿಗೆ ಸ್ಪ್ರೇ ಮಾಡೋದ್ರಿಂದ ಏನೆಲ್ಲ ಆಗ್ತದಪ್ಪ ಅಂದ್ರೆ, ನಿಮಗೆ ಕಬ್ಬಿನ ಮರಿಗಳ ಸಂಖ್ಯೆ, ಯಾರಿಗೆ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಬರಬೇಕಂತ ಆಸೆ ಇದ್ರೆ ಕಂಪಲ್ಸರಿ ಆಗಿ ಪ್ರತಿಯೊಬ್ಬ ರೈತರು ಕೂಡ ಈ ಜೈ ಕಿಸಾನ್ ಬಯೋ 20 ಸ್ಪ್ರೇ ಮಾಡಿ. ಎಷ್ಟಂದ್ರೆ ಸುಮಾರು 2 ರಿಂದ 3 ಸಲ ಇದೇನಾದರೂ ಸ್ಪ್ರೇ ಮಾಡಿದ್ರೆ ನಿಮ್ಮ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಕಬ್ಬಿನ ದಂಟು ಅಂದ್ರೆ ಕಬ್ಬಿನ ಸೈಜ್ ಕೂಡ ಚಿಕ್ಕದಿಂದ ಹಿಡಿದು ನಿಮಗೆ ದೊಡ್ಡದಾಗುತ್ತಿರುವ ಕಬ್ಬು ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಸಮೃದ್ಧಿಯಾಗಿ ಬರುತ್ತೆ ಮತ್ತು ಸಂಪೂರ್ಣವಾಗಿ ಪೋಷಕಾಂಶಗಳನ್ನು ಉಳುವಂತ ಕಬ್ಬು ಬೆಳೆಯುತ್ತೆ. ಇದು ಪ್ರತಿಯೊಬ್ಬ ರೈತರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಎಲ್ಲ ಯಾವುದೇ ಬೆಳೆ ಇರಲಿ, ಹತ್ತಿ ಆಗಲಿ, ಭತ್ತ ಆಗಲಿ, ರಾಗಿ ಆಗಲಿ, ಅಥವಾ ಮೆಕ್ಕೆಜೋಳ ಆಗಲಿ, ಅಥವಾ ಕಬ್ಬು ಆಗಲಿ, ಇದು ಕಬ್ಬಿಗೆ ಸ್ಪೆಷಲ್. ಇದು ಕಬ್ಬು ಯಾವ ರೀತಿಯಾಗಿ ನೀವು ಬೆಳಿಬೇಕು, ಕಬ್ಬಿನ ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀವು ಕಬ್ಬು ಏನಾದರೂ ಇಳುವರಿ ಪಡಿಬೇಕಂತ ಆಸೆ ಇದ್ರೆ ಪ್ರತಿಯೊಬ್ಬ ರೈತರಿಗೆ ನಾನು ವಿಶೇಷವಾಗಿ ಒಂದು ಸಂದೇಶ ಕೊಡ್ತೀನಿ, ನಿಮಗೊಂದು ವಿನಂತಿ ಮಾಡ್ತೀನಿ. ನಿಮ್ಮ ಎಲ್ಲ ಕಬ್ಬಿನ ಬೆಳೆಗಳಿಗೆ ಇದನ್ನ ಸ್ಪ್ರೇ ಮಾಡಿ. ಇದನ್ನ ಜೈ ಕಿಸಾನ್ ಬಯೋ 20 ಏನಾದರೂ ಸ್ಪ್ರೇ ಮಾಡಿದ್ರೆ ಉತ್ತಮವಾಗಿ ಮತ್ತು ಗುಣಮಟ್ಟದ ರಿಸಲ್ಟ್ ಅನ್ನ ನೀವು ಪಡೆಯಬಹುದು. ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕಬ್ಬು ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಹಚ್ಚು ಹಸಿರಾಗಿ ಕಬ್ಬನ್ನು ಬೆಳಿಬಹುದು, ಹಚ್ಚು ಹಸಿರಾಗಿರುತ್ತೆ. ಮತ್ತು ಎಲೆಗಳ ಗಾತ್ರ ಕೂಡ ದೊಡ್ಡ ಸೈಜ್ ಇರುತ್ತೆ. ಮತ್ತು ಮರಿಗಳ ಸಂಖ್ಯೆ ಸುಮಾರು ಒಂದು ಮರಿ ಅಂದ್ರೆ ಒಂದು ಮರಿ ಆಗುತ್ತೆ, 10 ಮರಿ ಆಗುತ್ತೆ, 20 ಮರಿ ಆಗುತ್ತೆ. ಆದರೆ ಸಂಪೂರ್ಣವಾಗಿ ಕೊನೆ ತನಕ ಬರ್ಬೇಕಾದ್ರು ಆ ಮರಿ, ಆದರೆ ಮರಿಗಳ ಸಂಖ್ಯೆ ಏನಾಗುತ್ತೆ, ಕೆಲವು ಸಹಿತವೆ. ಆದರೆ ಈ ಜೈ ಕಿಸಾನ್ ಬಯೋ 20 ಏನಾದರೂ ಸ್ಪ್ರೇ ಮಾಡೋದ್ರಿಂದ ನಿಮ್ಮೆಲ್ಲ ಮರಿಗಳ ಸಂಖ್ಯೆ ಕೂಡ ಅದು ಮುಂದೆ ಕಬ್ಬಿನ ಸೈಜ್ ಆಗೋರು ಕೂಡ ಇದು ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ. ನಿಮ್ಮೆಲ್ಲ ಕಬ್ಬಿನ ಇಳುವರಿನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಳುವರಿ ಪಡಿಬೇಕಾದ್ರೆ ಈ ಜೈ ಕಿಸಾನ್ ಬಯೋ 20 ಪ್ರತಿಯೊಬ್ಬರು ಪ್ರತಿಯೊಂದು ಹೊಲದಲ್ಲಿ ನಾವೆಲ್ಲ ರೈತರು ದಿನಕ್ಕೆ 2 ಇಲ್ಲ 3 ಸಲ ನೀವೇನಾದರೂ ಈ ಕಬ್ಬಿಗೆ ಸ್ಪ್ರೇ ಮಾಡಿದ್ರೆ ನಿಮ್ಮ ಅತ್ಯಂತ ಗುಣಮಟ್ಟದ ರಿಸಲ್ಟು ತಗೋಬಹುದು. ಇದು ಜೈ ಕಿಸಾನ್ ಬಯೋ 20 ನನಗೆ ಕಮೆಂಟ್ ಮಾಡ್ತೀರಾ, ದಯವಿಟ್ಟು ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಹತ್ತಿರದ ಎಲ್ಲ ಕೇಂದ್ರಗಳಲ್ಲಿ, ತಮ್ಮ ಆಗ್ರೋ ಕೇಂದ್ರಗಳಲ್ಲಿ, ಹತ್ತಿರದ ನಿಮಗೆ ಕೃಷಿ ಚಟುವಟಿಕೆ ನಡೆಯುತ್ತಿರುವ ಕೇಂದ್ರಗಳಲ್ಲಿ ಜೈ ಕಿಸಾನ್ ಬಯೋ 20 ಕೇಳಿ ಪಡೆಯಿರಿ. ಇದನ್ನ ಪ್ರತಿಯೊಬ್ಬ ರೈತರು ಬೆಳಿಗ್ಗೆ ಸುಮಾರು 8 ರಿಂದ 9 ಗಂಟೆ ಒಳಗಡೆ ನಿಮ್ಮ ಕಬ್ಬಿನ ಗದ್ದೆಯಲ್ಲಿರುವಂಥ ಕಬ್ಬಿನ ರವದಿ ಮೇಲೆ, ಎಲೆ ಮೇಲ್ಗಡೆ ಸ್ಪ್ರೇ ಮಾಡಿ, ಸಿಂಪರಣೆ ಮಾಡಿ. ಅತ್ಯುತ್ತಮವಾದ ರಿಸಲ್ಟ್ ಬರುತ್ತೆ. 100% ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ ಇದನ್ನ ನನ್ನ ಹೊಲದಲ್ಲಿ ನನ್ನ ಕಬ್ಬಿಗೆ ನಾನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ರೈತ ಬಂಧುರಲ್ಲಿ ವಿನಂತಿ ಮಾಡ್ತೀನಿ, ಜೈ ಕಿಸಾನ್ ಬಯೋ 20 ಇದು ರೈತರಿಗೆ ಒಂದು ರಾಮಬಾಣ, ಕಬ್ಬಿನ ಬೆಳೆಗೆ ಒಂದು ರಾಮಬಾಣ. ಇದನ್ನ ಸ್ಪ್ರೇ ಮಾಡಿದ್ರೆ ನಾನು 100% ರಿಸಲ್ಟ್ ಕೊಡ್ತೀನಿ. ನಿಮ್ಮ ಕಬ್ಬು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳ ಸಂಖ್ಯೆ ಆಗುತ್ತೆ. ಕಬ್ಬು ಅತ್ಯಂತ ಗುಣಮಟ್ಟವಾಗಿ ಬೆಳೆಯುತ್ತೆ. ಕಬ್ಬು ಸಮೃದ್ಧವಾಗಿ, ಸಂಪೂರ್ಣವಾಗಿ, ಸಫಲವಾಗಿ ನಿಮ್ಮ ಕಬ್ಬನ್ನು ಬೆಳಿಲಿಕ್ಕೆ ಈ ಜೈ ಕಿಸಾನ್ ಬಯೋ 20 ಪ್ರತಿಯೊಬ್ಬ ರೈತರು 2 ಇಲ್ಲ 3 ಸಲ ನೀವೆಲ್ಲಾದರೂ ಸ್ಪ್ರೇ ಮಾಡಿದ್ರೆ ಉತ್ತಮವಾದಂಥ ಕಬ್ಬಿನ ಇಳುವರಿ ಪಡಿಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಕಬ್ಬು 40 ಟನ್ನು, 50 ಟನ್ನು, 60 ಟನ್ನು, 70 ಟನ್ ಯಾರಾದರೂ ಬೆಳಿಬೇಕಂತ ಆಸೆ ಇದ್ರೆ, 100 ಟನ್ ತನಕ ಏನಾದರೂ ಬೆಳಿಬೇಕಂತ ಆಸೆ ಇದ್ರೆ ಪ್ರತಿಯೊಬ್ಬ ರೈತರು ಈ ಜೈ ಕಿಸಾನ್ ಬಯೋ 20 ಪ್ರತಿ ಎಕರೆಗೆ 1 ಬಾಟಲ್ ಹಾಗೆ ನೀವು ಏನಾದರೂ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಮಾತ್ರ 100% ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ನಾನು ಕೂಡ ಒಬ್ಬ ರೈತನಾಗಿ ಹೇಳ್ತೀನಿ, ನಮ್ಮ ಹೊಲದಲ್ಲಿ ನಮ್ಮ ಕಬ್ಬಿನ ಗದ್ದೆಗೆ ಇದನ್ನ ನಾನು ಸ್ಪ್ರೇ ಮಾಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ಐರನ್, ಬೋರಾನ್, ಜಿಂಕ್, ಮ್ಯಾಗ್ನೆಸಿಯಂ, ಕಾಪರ್, ಅಮೋನಿಯಂ ಅಂಡ್ ನೈಟ್ರೋಜನ್ ಮತ್ತು ಫಾಸ್ಫರಸ್, ಇದರಲ್ಲಿ ಎಲ್ಲಾ ತರ ಸುಮಾರು 16 ಅಂಶಗಳನ್ನು ಹೊಂದಿರುವಂತಹ ಜೈ ಕಿಸಾನ್ ಬಯೋ 20 ಉತ್ತಮವಾದಂತ ಬೆಳೆಗೆ, ಉತ್ತಮವಾದಂತ ಫಸಲು ಬರ್ಲಿಕ್ಕೆ, ಉತ್ತಮವಾಗಿ ನಿಮಗೆ ಏನಾದರೂ ರಿಸಲ್ಟ್ ಬರ್ಬೇಕಂದ್ರೆ, ಕಬ್ಬಿನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಎಲ್ಲ ರೈತರು ಇದನ್ನ ಜೈ ಕಿಸಾನ್ ಬಯೋ 20 ತಮ್ಮ ಹೊಲಗಳಲ್ಲಿ ಸ್ಪ್ರೇ ಮಾಡಬೇಕು. ಅತ್ಯುತ್ತಮವಾಗಿ ಉತ್ತಮವಾದ ಕಬ್ಬಿನ ಇಳುವರಿ ಪಡ್ಕೋಬೇಕು. ನಾವೆಲ್ಲ ದೇಶವನ್ನ ಮುನ್ನಡೆಸಬೇಕು. ದೇಶದ ಬೆನ್ನೆಲುಬು ರೈತ. ನಾವೆಲ್ಲ ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಯಾಕಂದ್ರೆ
ರೈತ ಅನ್ನದಾತ ಚೆನ್ನಾಗಿದ್ರೆ ಕೂಡ ಇವತ್ತು ದೇಶ ಚೆನ್ನಾಗಿರುತ್ತೆ. ದೇಶದ ಸಮೃದ್ಧಿಯಾಗಿ ಬೆಳಿಬೇಕಂದ್ರೆ ರೈತನ ಶಕ್ತಿ, ರೈತನ ಆದಾಯ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಒಳ್ಳೆಯದಾಗುತ್ತೆ. ಜೈ ಕಿಸಾನ್ ಬಯೋ20 ಎಲ್ಲ ರೈತ ಬಂಧುವರು ವಿನಂತಿ ಮಾಡ್ತೀನಿ, ಸ್ಪ್ರೇ ಮಾಡಿ ಉತ್ತಮವಾದ ರಿಸಲ್ಟ್ ಪಡೆಯಿರಿ, ಉತ್ತಮವಾದ ಗುಣಮಟ್ಟದ ಇಳುವರಿನ ಪಡಿಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾನೆ. ಧನ್ಯವಾದಗಳು.